ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅವನು ಹಾಗೆ ಹೇಳಿದ, ಇವಳು ಹೀಗೆ ಹೇಳಿದ್ಲು ಅಂತ ಕಿತ್ತಾಡುವುದು ಸರಿನಾ? ಒಂದು ಟೈಮ್ನಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗುವನ ತನಕ ಎನ್ನುವ ಗಾದೆ ತುಂಬಾನೇ ಪ್ರಾಮುಖ್ಯತೆ ಇದ್ರೂ ಅದರ ಇತ್ತೀಚಿನ ದಿನಗಳಲ್ಲಿ ಈ ಗಾದೆ ಮಾತಿಗೆ ಬೆಲೆಯ ಇಲ್ಲವಾಗಿದೆ. ಪ್ರತಿಯೊಬ್ಬರ ಮನೆಯ ದೋಸೆಯು ತೂತು ಎನ್ನುವಂತೆ ದಾಂಪತ್ಯಗಳಲ್ಲಿ ಜಗಳವಾಗುವುದು ಸಹಜ. ಇಂತಹ ಸಮಯದಲ್ಲಿ ಆ ಜಗಳವು ಯಾವ ಹಂತಕ್ಕೆ ತಲುಪುವುದು ಹಾಗೂ ಸಂಗಾತಿಗಳಿಬ್ಬರು ಅದನ್ನು ಯಾವ ರೀತಿಯಿಂದ ನಿಭಾಯಿಸಿಕೊಂಡು ಹೋಗುವರು ಎನ್ನುವ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ. ಹೀಗಾಗಿ ಪ್ರತಿಯೊಬ್ಬರು ಜಗಳವಾಡಿದ ಬಳಿಕ ಮತ್ತೆ ಒಂದಾಗುವವರು. ಆದರೆ ಕೆಲವು ದಾಂಪತ್ಯವು ಜಗಳದ ಬಳಿಕ ಮುರಿದು ಬೀಳುವುದು ಇದೆ. ಆದರೆ ಇಂತಹ ಘಟನೆಗಳು ನಡೆಯದೇ ಇದ್ದರೂ ಒಳ್ಳೆಯದು. ಸಂಬಂಧದಲ್ಲಿ ಯಾವುದೇ ಕಾರಣಕ್ಕೂ ಸಂಶಯ ಅಥವಾ ಅನುಮಾನ ಎಂಬ ವಿಚಾರ ಬರಲೇಬಾರದು. ಮೊದಲು ಇಬ್ಬರು ಒಬ್ಬರನ್ನೊಬ್ಬರು ಎಷ್ಟು ನಂಬಿ ಜೀವನ ಮಾಡುತ್ತಿದ್ದರೆ ಇದ್ದಕ್ಕಿದ್ದಂತೆ ಮಗುವಾದ ಬಳಿಕ ಎಂತಹ ಬದಲಾವಣೆಗೆ ಮನಸ್ಥಿತಿಯನ್ನು ಹೊಂದುವುದು ಎಷ್ಟು ಸರಿ? ಹಾಗಾಗಿ ಯಾವುದೇ ಕಾರಣಕ್ಕೂ ಜವಾಬ್ದಾರಿಯ ವಿಷಯದಲ್ಲಿ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ಯಾವುದೇ ಅನುಮಾನವನ್ನು ಇಟ್ಟುಕೊಳ್ಳಲು ಹೋಗಬೇಡಿ. ಒಂದು ವೇಳೆ ಅನುಮಾನ ಬರುವಂತಹ ಪ್ರಸಂಗ ಯಾವುದಾದರೂ ನಿರ್ಮಾಣವಾದರೆ ಅದನ್ನು ನೇರವಾಗಿ ಅಲ್ಲಿಯೇ ಕೇಳಿ. ನಿಮ್ಮ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳಿ. ಅದರಿಂದ ದೀರ್ಘಕಾಲ ನೀವು ಹೆಚ್ಚು ಸಂತೋಷವಾಗಿ ನಿಮ್ಮ ಮಗು ಜೊತೆ ಬಾಳಲು ಸಾಧ್ಯವಾಗುತ್ತದೆ. ಹಣಕಾಸಿನ ವಿಚಾರದ ಹುಚ್ಚು ನಿರ್ಧಾರ. ನಿಮ್ಮ ಮನೆಗೆ ಮಗು ಬಂದ ನಂತರದಲ್ಲಿ ನಿಮ್ಮ ಜವಾಬ್ದಾರಿಗಳು ಜಾಸ್ತಿಯಾಗುತ್ತದೆ. ಹೀಗಾಗಿ ನೀವು ಇದುವರೆಗೂ ಹಣ ಖರ್ಚು ಮಾಡದ ರೀತಿ ಇನ್ನು ಮುಂದೆ ಖರ್ಚು ಮಾಡಲು ಸಾಧ್ಯತೆವಿರುವುದು ಇಲ್ಲ. ಇದನ್ನು ನೀವು ಮತ್ತು ನಿಮ್ಮ ಸಂಗಾತಿಯ ಇಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಮೊದಲ ಮಾಡುತ್ತಿದ್ದ ಹಾಗೆ ದುಬಾರಿ ಶಾಪಿಂಗ್ ಮಾಡುವುದು, ದೊಡ್ಡ ಮಲ್ಟಿಪ್ಲೆಕ್ಸ್ ಸಿನಿಮಾ ಹಾಲ್ಗಳಲ್ಲಿ 3 ದಿನಕ್ಕೊಮ್ಮೆ ಸಿನಿಮಾ ನೋಡುವುದು, ದುಬಾರಿ ಹೋಟೆಲ್ನಲ್ಲಿ ಊಟ ಮಾಡುವುದು, ಇಂತಹ ಎಲ್ಲ ಖರ್ಚುಗಳಿಗೆ ಮೊದಲ ಮಾಡುತ್ತಿದ್ದ ಹಾಗೆ ದುಬಾರಿ ಶಾಪಿಂಗ್ ಮಾಡುವುದು, ದೊಡ್ಡ ಮಲ್ಟಿಪ್ಲೆಕ್ಸ್ ಸಿನಿಮಾ ಹಾಲ್ಗಳಲ್ಲಿ 3 ದಿನಕ್ಕೊಮ್ಮೆ ಸಿನಿಮಾ ನೋಡುವುದು, ದುಬಾರಿ ಹೋಟೆಲ್ನಲ್ಲಿ ಊಟ ಮಾಡುವುದು, ಇಂತಹ ಎಲ್ಲ ಖರ್ಚುಗಳಿಗೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಅದೂರ ತಡೆ ಹಾಕಬೇಕಾಗುತ್ತದೆ. ಈ ರೀತಿ ಇದ್ದಾಗ ಮಾತ್ರ ನಿಮ್ಮ ಮಧ್ಯೆ ಯಾವುದೇ ಜಗಳ ನಡೆಯುವುದಿಲ್ಲ. ಮಕ್ಕಳನ್ನು ಆರೈಕೆ ಮಾಡುವ ವಿಚಾರದಲ್ಲಿ ಕಿರಿಕಿರಿ. ನೀವು ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಏನೆಂದರೆ ನೀವು ಬೇರೆ ವಾತಾವರಣದಲ್ಲಿ ಹುಟ್ಟಿ ಬೆಳೆದು ಬಂದಿದ್ದೀರಿ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಹಿರಿಯರು ನಿಮಗೆ ಹೇಳಿಕೊಟ್ಟ ಸಂಪ್ರದಾಯಗಳನ್ನು ನೀವು ನಿಮ್ಮ ಮಗುವಿನ ವಿಚಾರದಲ್ಲೂ ಪಾಲಿಸಲು ಹೋಗುತ್ತೀರಿ. ಆದರೆ ಇದನ್ನು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ನಾನು ಹೇಳಿದ ಹಾಗೆ ನಡೆಯಬೇಕು ಎನ್ನುವ ಅಹಂ ಭಾವನೆಯನ್ನು ಬಿಟ್ಟು ಬಿಡಬೇಕು. ಇಬ್ಬರು ಮಾಡುವುದು ನಿಮ್ಮ ಮಗುವಿಗಾಗಿ ತಾನೇ. ಹಾಗಾಗಿ ಇಂತಹ ಸಣ್ಣ ವಿಷಯಗಳಿಗೆ ನೀವಿಬ್ಬರು ಜಗಳ ಆಡುವುದು ಎಷ್ಟು ಸರಿ? ನಿಮ್ಮ ಜವಾಬ್ದಾರಿಗೆ ತೆಗೆದುಕೊಳ್ಳಿ. ನೀವು ಹಾಗೆ ಸ್ವಲ್ಪ ಸಮಯ ತೆಗೆದುಕೊಂಡು ಶಾಂತರಾದ ಬಳಿಕ ಹಾಗೆ ನೀವು ಜಗಳದಲ್ಲಿ ನಿಮ್ಮ ಭಾಗವೆಷ್ಟು ಎಂದು ಆಲೋಚನೆ ಮಾಡಿ. ನಿಮ್ಮಿಂದ ಕೂಡ ಏನಾದರೂ ಸಣ್ಣ ತಪ್ಪಾಗಿರಬಹುದು. ಇಂತಹ ಸಂದರ್ಭದಲ್ಲಿ ನೀವು ಶಮನಕಾರಿ ಮಾತುಕತೆಯ ವೇಳೆ ನಿಮ್ಮ ಪಾತ್ರವನ್ನು ತಿಳಿಯಬಾರದು. ಸಂಗಾತಿಗೆ ಯಾವ ರೀತಿ ಇರಬೇಕೆಂದು ಕೇಳಿ. ನಿಮ್ಮ ತಪ್ಪಿಗೆ ಕ್ಷಮೆ ಕೇಳಿದ ಬಳಿಕ ನೀವು ಸಂಗಾತಿಯ ಜೊತೆಗೆ ಮಾತುಕತೆಯನ್ನು ಆರಂಭಿಸಿದರೆ ಆಗ ನೀವು ಸಂಗಾತಿಯಲ್ಲಿ ಮುಂದೆ ಸಾಗಲು ಏನೆಲ್ಲ ಮಾಡಬಹುದು ಎಂದು ಕೇಳಿ. ಸಂಗಾತಿಗೆ ಏನು ಕೇಳಬೇಕು ಅದನ್ನು ಕೇಳಿ. ಸಂಗಾತಿಯು ಬೇಡಿಕೆಯಿಂದ ನಿಮಗೆ ಒಪ್ಪಿಗೆ ಇಲ್ಲದೆ ಇದ್ದರೂ ಒಂದು ಸಲ ನೀವು ಇದನ್ನು ಹೇಳಿಬಿಡಿ. ಇದರಿಂದ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿ ಸಾಗಿಸಲು ನೆರವಾಗುವುದು. ನೀವು ಏನು ಕೇಳಲು ಬಯಸಿದ್ದೀರಿ ಎಂದು ಹೇಳಿ. ನೀವು ಸಂಗಾತಿ ಕೇಳಲು ಬಯಸುವುದಿರುವುದನ್ನು ಕೇಳಿದ ಬಳಿಕ ನೀವು ಏನು ಕೇಳಲು ಬಯಸಿದ್ದೀರಿ ಎನ್ನುವುದನ್ನು ಹೇಳಿ. ಸಂಗಾತಿಯನ್ನು ದೂರಲು ಅಥವಾ ದೂಷಿಸಲು ಹೋಗಬೇಡಿ. ಆದರೆ ನಿಮಗೆ ಯಾವುದರಿಂದ ನೋವಾಗಿದೆ ಎಂದು ಹೇಳಿ. ಭಿನ್ನಾಭಿಪ್ರಾಯ ಹಂಚಿಕೊಳ್ಳಿ.
ಸಂಗಾತಿ ಮತ್ತು ನಿಮ್ಮ ಮಧ್ಯೆ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಇರಬಹುದು, ಆದರೆ ನೀವು ಇದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುವ ಬದಲು ಅದನ್ನು ತಿದ್ದು ಸರಿಪಡಿಸಲು ಒಳ್ಳೆಯದು. ಮನೆಯ ಕೆಲಸ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಿ. ಹೆಚ್ಚಾಗಿ ಉದ್ಯೋಗಸ್ಥ ದಾಂಪತ್ಯದಲ್ಲಿ ಇಂತಹ ಸಮಸ್ಯೆಗಳನ್ನು ಬರುವುದು ಹೆಚ್ಚು. ಪತ್ನಿಯ ಎಲ್ಲ ರೀತಿಯ ಮನೆ ಕೆಲಸವನ್ನು ಮಾಡುತ್ತಲಿರುತ್ತಾಳೆ, ಆದರೆ ಪತಿ ಮಾತ್ರ ಇದರಲ್ಲಿ ಭಾಗಿಯಾಗಲ್ಲ. ಇದಕ್ಕೆ ನೇರವಾಗಿ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ತನ್ನ ಜವಾಬ್ದಾರಿಗಿಂತ ದೂರ ಓಡುತ್ತಿರುವ ಸಂಗಾತಿಯ ಜೊತೆಗೆ ಮಾತನಾಡುವ ಮೂಲಕ ಸಮಸ್ಯೆ ಬಗೆಹರಿಸಬಹುದು. ಇಬ್ಬರು ಮನೆ ಕೆಲಸಗಳ ಸರಿಯಾಗಿ ಹಂಚಿಕೊಂಡು ಮಾಡಿದರೆ ಅದರಿಂದ ತುಂಬ ನೇರವಾಗಲಿದೆ. ಕೆಲವು ದಿನಗಳ ಕಾಲ ಇದು ಕಷ್ಟವಾಗಬಹುದು, ಆದರೆ ಸಮಯ ಕಳೆದಂತೆ ಎಲ್ಲವೂ ಸರಿಯಾಗುವುದು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.